ಸರ್ ನಮಸ್ತೆ. ನಮಸ್ಕಾರ ತೇಜಸ್ ಅವರೇ. ತಮ್ಮ ಪರಿಚಯ? ಶಿವು ಅಂದ್ಬಿಟ್ಟು ನಾವು, ನಮ್ಮ ಹೆಸರು. ಇದು ಹೊಸದುರ್ಗ, ಕನಕಪುರ ತಾಲೂಕಲ್ಲಿ ಹೊಸದುರ್ಗ ಅಂದ್ಬಿಟ್ಟಿದ್ದು. ಇವಾಗೇನೆ ಕಲ್ ರೋಡಲ್ಲಿ, ಮೇನ್ ರೋಡಲ್ಲಿ ನಾವು ಇರೋದು. ಗಣಿ ಕ್ಯಾಟಲ್ ಫಾರ್ಮ್ ಹೌಸ್ ಅಂತ. ಗಣಿ ಕ್ಯಾಟಲ್ ಫಾರ್ಮ್ ಅಂತ ಇದೆ. ತುಂಬ ವರ್ಷ ಮುಂಚೆ ಇಟ್ಕೊಂಡಿದ್ದು. ಯಾವುದು ನಾವು ಸಾಕ್ತಾ ಇದ್ದ ದನ ಕರುಗಳು ಸಾಕೊಂಡು. ನೀವು ಕೂಡ ಹಳ್ಳಿಕಾರರ ಒಂದು ಬ್ರೀಡಿಗೆ ತುಂಬ ನಿಮ್ದೊಂದು ಪಾತ್ರ, ಯಾಕಂದ್ರೆ ಯೂಟ್ಯೂಬಲ್ಲಿ ಮುಂಚೆ ಇಲ್ಲೇ ಮಾಡ್ಕೊಂಡ್ ಬಂದಿದ್ದೀರಾ ಕ್ಯಾಟಲ್ಸ್ ಆಫ್ ಇಂಡಿಯಾ ಅಂತ ಚಾನಲ್. ಹೌದು. ಮತ್ತೆ ಈಗ ಏನಾಯ್ತು ಅಂದ್ರೆ ನಮ್ ದನಕರ ಸಾಕೋದಕ್ಕೆ ಅದಕ್ಕೆ ಟೈಮ್ ಇರಲ್ವಲ್ಲ, ವ್ಯಾಪಾರ ಇದೆ, ಮತ್ತೆ ದನಕರ ಅದನ್ನೇ ಜಾಸ್ತಿ ಆಗೋಯ್ತು ಟೈಮು. ಹೊರಗಡೆ ಹೋಗಕ್ಕಾಗ್ತಲ್ಲ, ಅದರಿಂದ ಮಾಡೋದು ಕಮ್ಮಿ ಮಾಡ್ಬಿಟ್ಟಿದೀನಿ. ಯಾವ ಒಂದೆರಡು ಓರಿಗಳು ಕರುಗಳು ಎಲ್ಲ ಸಾಕ್ತಾ ಇದ್ದೀರಾ? ಬರೀ ನಾಟಿ ಎಸ್ಕೊಳ್ಳೋ ಅಷ್ಟೇ. ಶಿವಣ್ಣವರೇ, ಈ ಓರಿ ಬಗ್ಗೆ ಮತ್ತೆ ಕರು ಬಗ್ಗೆ ಇನ್ಫಾರ್ಮೇಶನ್ ತಿಳಿಸ್ಕೊಡಿ. ಇದು ಆಕ್ಚುಲಿ ಎರಡು ಒಂದೇ ಬ್ಲಡ್ಲೇ. ನೀವು ಏಳ್ಗಳಿ ಅಂತಾರಲ್ಲ, ಅಲ್ಲೇ ಎರಡು ಊರಿನ ಆ ಏರಿಯಾದಲ್ಲಿ ಹುಟ್ಟಿದವು. ಅದು ಏಳ್ಗಳಿ ಊರಿ ಡೈರೆಕ್ಟ್ ಮಗ ಅನ್ಸುತ್ತೆ. ಅದು ಹಳೆ ಊರಿ ಇದೆಯಲ್ಲ, ಈಗ ಪಿಚಿಂಗ್ ಅದ್ರ ಮಗ ಅಂದ್ರೆ ಇದು. ಈ ಕರುನು ಸೇಮ್ ಏಳ್ಗಳಿ ಊರಿ ಇದೇನೆ. ಇದು ನಾವು ಕರು, ಹಸು ಕರು ಈಗ ಒಂದು 15 ದಿನದಲ್ಲಿ ತಗೊಂಡಿದ್ದು ಏಳ್ಗಳಿ. ಅದು ರಾಜಣ್ಣರ ಹತ್ರ ಇತ್ತು, ಚರಣ ಅವರು ಅವ್ರ ಹತ್ರ ಇತ್ತು. ಈಗ ಒಂದು ವಾರ ಆಯ್ತು ನಾವು ತಗೊಂಬಂದಿದ್ದು. ಈ ಕಬ್ಬಾಳ್ ಜಾತ್ರೆಗೆ ಬೇಕಂದ್ಬಿಟ್ಟು ನಮ್ದು ದೊಡ್ಡೋರಿ ಇತ್ತು ಒಂದು, ಅದು ಏಳ್ಗಳಿ ಊರಿ ಮಗನೇ. ಒಂದು ಕರಿ ಊರಿ ಇತ್ತು, ಅಂದಿಗುಡಿ ಲೋಕೇಣ ಅವ್ರ ಹತ್ರ ಇಂದ ಬಂದಿತ್ತು ನೋಡಿ ಆ ಊರಿ. ಅದಿಲ್ಲಿ ಬಂಗಾರಪೇಟೆಯವ್ರು ಕೊಟ್ಬಿಟ್ಟು, ಅದಕ್ಕೆ ಇದು ಮೆರವಣಿಗೆ ದೊಡ್ಡದು ಬೇಕಲ್ಲ ಊರಿ, ಸಣ್ಣ ಬಣ್ಣ ಮಾಡೋದು ಚೆನ್ನಾಗಿ ಕಾಣಿಸಲ್ಲ ಅಂದ್ಬಿಟ್ಟು ಅವ್ರು ಕೊಡಲ್ಲ ಅಂತಿದ್ರು. ಆಮೇಲೆ ನಾವು ಹಿಂಸೆ ಮಾಡಿ ಇಸ್ಕೊಂಡ್ ಬಂದಿದ್ದು. ಸರ್, ಕರು ಹಾಕೊಂಬಂದು ಎಷ್ಟು ದಿನ ಆಯ್ತು ನೀವು? ಕರು ಬಂದು ಒಂದು 20 ಡೇಸ್ ಆಯ್ತು. 20 ಡೇಸ್. ಹಸು ಕರು ತಗೊಂಬಂದ್ರಾ? ಹೌದು, ಹಸು ಕರು. ಅದೇ ಹಸು. ಇದೇ ಹಸು ಮತ್ತೆ ಅದು 3 ತಿಂಗಳು ಫಲ ಆಗಿದೆ. ಹಸುನು ತುಂಬಾ ಜಾತಿಲಿದೆ. ಕರು ಚೆನ್ನಾಗಿದೆ. ಅಂದ್ರೆ ಮೇನು ಹಸು ನೋಡ್ಕೊಳಕ್ ಚೆನ್ನಾಗಿರೋದು ಮುಖ್ಯ ಅಲ್ಲ, ಕರು ಕೊಡ್ಬೇಕು. ವರ್ಷಕ್ಕೊಂದು ಒಳ್ಳೆ ಚಾಂಪಿಯನ್ ಕರು ಕೊಡ್ಬೇಕು. ನಾವು ಕಷ್ಟಪಟ್ಟು ಸಾಕ್ತಿವಿ. ಈಗಿನ ಹುಲ್ಲಿನ ರೇಟ್, ಬೂಸದ ರೇಟ್ ಗೊತ್ತಲ್ಲ ನಿಮ್ಗೆ. ಸಾಕೋದಕ್ಕೆ ಏನಾದ್ರು ಒಳ್ಳೆ ಕರು ಆಗ ನಮಗೂ ಒಂದು ಖುಷಿ ಇರುತ್ತೆ, ಇಂಟ್ರೆಸ್ಟ್ ಇರುತ್ತೆ. ಸರ್, ಇನ್ನು ಹಾಲು ಕುಡಿತಿದೆ ಕರು? ಹಾಲು ಕುಡಿದ್ರೆ ಎಕ್ಸ್ಟ್ರಾ ನಾವು ಎಮ್ಮೆ ಎಲ್ಲೂ ಹಾಕ್ತಿವಿ. ಇನ್ನು ಹಸಿನಲ್ಲಿ ಏನು ಹೊಸ ಮತ್ತೆ ಪಲ್ಯಾಗ ಹೋಗಿದೆಯಲ್ಲ, ಏನಂತೆ ಹಾಲು ಬರಲ್ಲ. ನಾವು ಎಮ್ಮೆ ಹಾಲು ಹಾಕ್ತಿವಿ. ಎಮ್ಮೆ ಇದೆ, ಅದಕ್ಕಂತ ಎಮ್ಮೆ ಹೊಡಿಕೊಂಡಿದೀವಿ, ಮಹಾರಾಷ್ಟ್ರದಿಂದ ತರಿಸಿ. ಸರ್, ಓರಿ ಬ್ರೀಡಿಂಗ್ ಎಲ್ಲ ರೆಡಿ ಇರುತ್ತೆ ನಿಮ್ಮ ಹತ್ರ? ಯಾವ ಒಂದು ಓರಿ ಪರ್ಮನೆಂಟ್ ಕಟ್ತೀವಿ. ನಮ್ಗೆ ತಲೆ ಕೆಟ್ಟಾಗ ಒಂದೊಂದ್ಸಲಿ ಕೊಟ್ಬಿಡ್ತೀವಿ. ಅಂದ್ರೆ ನಮ್ ಏರಿಯಾ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಜಾತಿ ಕುಲಕ್ ಮರ್ಯಾದಿಲ್ಲ ಇಲ್ಲಿ. ಬೆಳ್ಳಗೆ ಎತ್ಕಣಾಗಿರ್ಬೇಕು ಓರಿ ಇಲ್ಲಿ. ಈ ಏರಿಯಾದಲ್ಲಿ ಬ್ಲಡ್ ಅಂಡ್ ಗಿಡ್ ಯಾವ್ದು ಮುಖ್ಯ ನೋಡಲ್ಲ. ಬಟ್ ನಮ್ ಮನಸ್ಸು ಒಪ್ಪಿಲ್ಲ ಅಂದ್ರೆ ಓರಿತಾರಲ್ಲ. ಇಲ್ಲಿ ಲೈಕ್ ಮಾಡೋದು ದನ್ಗಾ ಟೈಪ್ ಲೈಕ್ ಮಾಡ್ತಾರೆ, ಬ್ಲಾಕ್ ಇದ್ರೆ ಲೈಕ್ ಮಾಡಲ್ಲ. ನಮ್ ಬ್ರ್ಯಾಂಡ್ ಬಸ್ತಿನೇ ಫೈಲ್ ಮಾಡೋರು ಇಲ್ಲಿ, ಆತರ ಜನ ಇಲ್ಲಿ ಇರೋದು. ಅದಕ್ ಮುಂಚೆ ಒಂದು ಅದೇ ಬಸ್ತಿ ಬ್ಲಡ್ ಲೈನ್ ರಾವಣ ಅಂತ ಒಂದ್ ಕಟ್ಟಿದ್ವಿ. ಅದು ಹುಟ್ಟಂಕರ ಅವ್ರ ಅಪ್ಪನಿಗೆ ಈಕ್ವಲ್ ಆಗಿ ಹುಟ್ಟಿದ್ವು ಕರ. ಹೇಳ್ಬಾರ್ದು, ಅವ್ರಪ್ಪ ಲಿಜೆಂಡ್. ಬಟ್ ಅದ್ರ ಅಪ್ಪನ ಈಕ್ವಲ್ ಆಗಿ ಇಲ್ಲಿ ಕರ ಹುಟ್ಟಿದ್ವು. ಅವೇ ಎಷ್ಟು ಲಕ್ಷಾನುಗಟ್ಲೆ ರೇಟ್ ಮಾರಿದ್ವಿ ಕರುಗಳು. ಬಟ್ ಅದನ್ನೇ ಎಲ್ಲ ಫೈಲ್ ಮಾಡಾಕ್ಬಿಟ್ರು. ಇಲ್ಲಿ ನಮ್ಮ ಏರಿಯಾದಲ್ಲಿ ಆತರ ಒಂದ್ ಜನ ಇಲ್ಲಿರೋದು. ಅವಾಗ ಕೋಪ ಬಂದಾಗ ಏನ್ ಮಾಡ್ತೀನಿ, ಓರಿ ಮಾರ್ಬಿಟ್ಟು ಬೇಕಂತ ಬಿಟ್ಬಿಡ್ತೀನಿ. ಇಲ್ಲ ಕಡ್ಕೊಂಡು ಎಲ್ಲ ಮೊಡ್ಡೆ ಗಿಡ್ಡೆ ಕೊಡ್ಸ್ಕೊಳ್ಳಿ ಅಂತ. ಆಮೇಲೆ ಹೆಂಗೆ ಇಲ್ಲಿ ಬರೋರೆಲ್ಲ ಮನೆ ಹೇಳ್ತಾ ಇರ್ತಾರಲ್ವಾ, ಅದರಿಂದ ಮತ್ತೆ ತಗೊಳ್ಳೋದು. ಸರ್, ಮೇಂಟೆನೆನ್ಸ್ ಎಲ್ಲ ಹೊರಗೆ ನೀವೇನು ಕೊಡ್ತೀರಾ? ಮಾಮೂಲಿ ತಿಂಡಿಗಳೇ. ನಾವಂದ್ರೆ ಒಣುಲೆ ಹಾಕೋ ಜಾಸ್ತಿ, ಏನು ಹಸುಳೇನು ಇದಾಗಲ್ಲ. ಒಣುಲೆ ಹಾಕ್ತಿವಿ, ಮಾಮೂಲಿ 2 ಟೈಮ್ಸ್ ತಿಂಡಿ ಕೊಡ್ತೀವಿ. ದೊಡ್ಡವರಿಗಳಿಗೆ ನಾಲ್ಗಿಲಿ ಏನು ಅಟ್ಟಾಕ್ ಹೋಗಲ್ಲ. ಕರುಗಳಿಗೆ ಮತ್ತೆ ಎರಡಲ್ವರಿಗಳಿಗೆ ಫರ್ಮೆಂಟ್ ಆಗಿ ಹಾಲು ಹಾಕ್ತಿವಿ. ತಿಂಡಿ ಮಾತ್ರ ಅನ್ಲಿಮಿಟೆಡ್ ಕೊಡ್ತೀವಿ ನಾವು. ಅದು ಎಷ್ಟು ತಿಂದು ಬಿಡಬೇಕು. ತಿಂಡಿ ಕೊಟ್ಟರೆ ನಾವು ಇವಾಗ ನೋಡಿ, ರಾಜನ ಚೆನ್ನಾಗಿ ಸಾಕಿದಾರೆ. ಇಲ್ಲಿ ನಮ್ಮನೆ ತ ಬಂದು ತಿಂಡಿ ಕೊಟ್ಟಿಲ್ಲ ಅಂದ್ರೆ ಸಣ್ಣ ಬರೋರು ಏನಂತಾರೆ, ಸಾಕಿಲ್ಲ ಅಂತಾರೆ. ಕೆಲವೊಂದು ಓರಿಗಳು ಒಂದ್ ಮನೇಲಿ ಇದ್ದಂಗೆ ಇನ್ನೊಂದ್ ಮನೇಲಿ ಇರಲ್ಲ, ಅಡ್ಜಸ್ಟ್ ಆಗಲ್ಲ. ಸರ್, ನೀವು ಓರಿ ಸೆಲೆಕ್ಟ್ ಮಾಡ್ಬೇಕಾದ್ರೆ ಇವಾಗ ಈ ಕರು ಬ್ರೀಡಿಂಗ್ ಬರುತ್ತೆ ಅಂತ ಹೇಳಿ, ಸರ್ ಓರಿ ಕರು ಹೆಂಗಿರ್ಬೇಕು ಬ್ರೀಡಿಂಗ್ ಬರ್ಬೇಕಂದ್ರೆ? ಮೇನ್ ಬಂದು ದನ್ಗಾ ಟೈಪ್ ಇರಬಾರ್ದು. ದನ್ಗಾ ಅಂದ್ರೆ ದಪ್ಪ ಇರ್ತವೆ ನೋಡಿ, ಅತಿ ಮೈ ಕೈ ಎಲ್ಲ ಚರ್ಮ ಗಟ್ಟಿ ಚರ್ಮ, ಕಾಲ್ ಅತಿ ದಪ್ಪ ಆತರ ಇರ್ತವೆ. ಅದು ದನ್ಗಾ ಅಂತ ನಮ್ ಕಡೆ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ. ಇದಕ್ಕೂ ಡಿಫ್ರೆನ್ಸ್ ಜಾಸ್ತಿ ಇರುತ್ತೆ. ಇದು ಸ್ವಲ್ಪ ದನ್ಗಾ ಟೈಪ್ ಅಂದ್ರೆ ಚರ್ಮ ಸ್ವಲ್ಪ ಮಂದ ಇರುತ್ತೆ. ಅದು ಇದು ಆತರ ಬರಲ್ಲ. ಇದು ತುಂಬಾ ತಿಳಿವು ಇರುತ್ತೆ. ಇದು ಒಂದು ಸಡ್ಲ ಬಾಡಿ ಅಂತಾರಲ್ವಾ, ಮೈ ಬೇಗ ಕಟ್ಟಲ್ಲ, ಬಟ್ ಫ್ಯೂಚರ್ ಚೆನ್ನಾಗಿರ್ತವೆ. ಕರು ಚೆನ್ನಾಗಿ ಉಡ್ತವೆ. ಮತ್ತೆ ಏನ್ ಹೇಳೋದು, ಮೇಂಟೆನೆನ್ಸ್ ಈಸಿ ಆಗುತ್ತೆ ನಮ್ಗೆ. ಚೆನ್ನಾಗಿ ಲೈಫ್ ಬರ್ತವೆ ದನಗಳು, ಲೈಫ್ ಟೈಮ್ ದನ ಕಟ್ತವೆ, ನಿಂತೋಗಲ್ಲ. ಇವೆಲ್ಲ ಮಂದ ಇರೋ ಊರಿಗಳು ಏನ್ ಮಾಡ್ತವೆ ಅಂದ್ರೆ ದನಿನ ಜಾಗದಲ್ಲಿ ನಿಂತ್ಕೊಂಡು ಕಟ್ತವೆ. ಏನ್ ಸಡ್ಲ ಮೈ ಇರೋವು ಸಿಲ್ಕ್ ಆಗಿರ್ತವೆ ನೋಡಿ ಊರಿಗಳು, ರ್ಯಾಶ್ ಆಗಿ ಸ್ವಲ್ಪ. ಅವು ಬಂದ್ಬಿಟ್ಟು ತಲೆ ಬೀಳೋವರೆಗೂ ದನ ಹೇಳಲ್ಲ. ಏನೋ ಟ್ಯೂಬ್ ಗೀಬ್ ಏಟಾಗಿ ಈ ಕೈ ಕಸ್ಬು ಅಂತಾರೆ ಕೆಲವರು, ಆತರ ಏನಾದ್ರು ಆಗಿ ದನ ಕಟ್ಟೋದು ನಿಲ್ತೇ ಹೊರ್ತು ಅವಾಗ ಅವೇನ್ ನಿಲ್ಲಲ್ಲ. ಎಕ್ಸಾಂಪಲ್ ನೋಡಿ, ಏಳ್ಗಳಿ ಊರಿ ನೋಡ್ಕೊಳ್ಳಿ, 13-14 ವರ್ಷ ವಯಸ್ಸು, ಇನ್ನೂ ದನ ಕಟ್ತೈತೆ. ಹೌದು, ಆ ಬ್ಲಡ್ ಲೈನ್ ಎಲ್ಲ ಊರಿಗಳು ಪಾಸ್ ಆಗಿದೆ ಆಲ್ಮೋಸ್ಟ್. ಅದಕ್ಕೆ ನಾವು 800 ಅಂತ ಇದ್ ಮಾಡ್ತಾ ಇರೋದು.
ಆಲ್ಮೋಸ್ಟ್ 800 ಓರಿಗೆ ಇರುವಂತ ಕರುಗಳು ಬೇರೆ ಕರು ಬೀಳ್ತವೆ. ಓರಿ ಏನು ಅತಿ ಉದ್ದಪ್ಪನ ಏನು ಬೇಕಾಗಿರಲ್ಲ. 100 ಬ್ಲಡ್ ಲೈನಲ್ಲಿ ನೀಟಾಗಿ ಬಂದಿದ್ರೆ 100% ರಿಸಲ್ಟ್ ಬಂದೇ ಬರ್ತದೆ. ಇವಾಗ ಏನಾಗಿದೆ ಅಂದ್ರೆ ಇವಾಗ ಎಲ್ಲ ಲೈನಿಂಗ್ ಕೇಳ್ತಾರೆ ಕರುಗಳು. ಮುಂಚೆ ನೀವ್ ಹೇಳ್ದಂಗೆ ಜಾತಿ ಕುಲ ಕೇಳೋರು, ಇವಾಗೆಲ್ಲ ಸಿಕ್ಕಾಪಟ್ಟೆ ಲೈನಿಂಗ್ ಕೇಳ್ತಾರೆ. ಲೈನಿಂಗ್ ಅಂದ್ರೆ ಏನ್ ಮಾಡಿಕಾಗಲ್ಲ, ಇನ್ನೆಲ್ಲ ಕಷ್ಟ. ಈಗಲೇ ಹೆಂಗಾಗಿದೆ ಅಂದ್ರೆ ಒಂದು ಒಳ್ಳೆ ಉದ್ದಪ್ಪನ ಇರೋ ಕರುಗೆ 2 ಲಕ್ಷ 2.5 3 ಲಕ್ಷ ಅಂತ ಇದ್ರೆ ಈಗಲೇ ನಾವು ಕೊಟ್ಟಿದೀವಿ, ನಾವು ತಂದಿದೀವಿ. ಬಟ್ ಇನ್ ಮುಂದೆಲ್ಲ ಇನ್ನೂ ಕಷ್ಟ ಇದೆ. ದನ ಕಮ್ಮಿ, ಒಳ್ಳೆ ಬೀಜ ದೋರಿಗಳಿಲ್ಲ. ನೀವು ಕರ್ನಾಟಕ ಎಲ್ಲ ಆಯ್ಕೋತೀನಂದ್ರು 10 ಓರಿ ಟಾಪ್ ಓರಿ ಇಲ್ಲ. ಇದು ಕರ ಬೀಳ್ತವೆ, ಇದಕ್ಕೆ 100% ರಿಸಲ್ಟ್ ಇದೆ ಅಂತ ಯಾವ ಓರಿನೂ ಇಲ್ಲ. ಅವ್ರವ್ರು ಹೇಳ್ಕೋಬಹುದು ನಮ್ಮ ಊರಿ ನಮ್ದೇ ದೊಡ್ಡದು ಅಂತ, ನಮ್ದು ದೊಡ್ಡದು ಅಂತಾನೆ ಹೇಳ್ಕೊಂತೀವಿ. ಯಾಕಂದ್ರೆ ಅವ್ರ ಮಕ್ಳು ಅವ್ರಿಗೆ ಯಾವತ್ತು ಕೆಟ್ಟೋರಾಗಲ್ವಲ್ಲ. ಬಟ್ ರಿಸಲ್ಟ್ ಬರ್ಬೇಕಲ್ಲ. ರಿಸಲ್ಟ್ ಇರೋ ಓರಿಗಳಿಗೆ ಏನಾದ್ರು ಒಂದು ತಪ್ಪು ಕಟ್ಬಿಡ್ತಾರೆ, ಒಂದು ದನ ಕಟ್ಟಲ್ಲ ಅನ್ನೋದು, ಇಲ್ಲ ಸುಳಿ ಪಳಿ ಅಂತ ಹೇಳೋದು. ಅಂದ್ರೆ ಒಂದ್ ಮನೆಯಿಂದ ಒಂದ್ ಮನೆ ಚೇಂಜ್ ಆಗುತ್ತೆ. ಒಂದು 6 ವರ್ಷಕ್ಕೆಲ್ಲ ಕಡೆ ಬರ್ತವೆ, ನೆಕ್ಸ್ಟ್ ಇಯರ್ ಬಕ್ರೀದ್ ಕೊಟ್ಟೋಗ್ತವೆ. ರಿಸಲ್ಟ್ ಅದು ಬರೋ ತನಕ ಈಗ ವೆಯ್ಟ್ ಮಾಡಲ್ಲ ಜನ. ಈಗ ನೋಡಿ, ಇದು ಅಷ್ಟೇ 4 ಕಲ್ಲಲ್ಲಿ ಇತ್ತು. ನಾವು ಲಾಸ್ಟ್ ಇಯರ್ ನೋಡಿರ್ಬೇಕಾದ್ರೆ ಈಗ ಅಲ್ಲಿಗೆ ಕಡೆ ಬಿದ್ದೈತೆ. ಒಂದು ರಿಸಲ್ಟ್ ಚೆನ್ನಾಗಿದೆ ಅಂತೆ. ಕಂಬಿಪುರ ಇಮ್ತಿಯಾಸ್ ಒಂದು ಕರ ತಗೊಂಡೋದ್ರು ಬೆಟ್ಟದಿಂದ 1.55ಕ್ಕೆ. ಇದು ಗುಟ್ಟಿರೋ ಕರ ಅಲ್ಲಿ ಬೆಟ್ಟದಲ್ಲಿ ಇರ್ಬೇಕಾದ್ರೆ ಕ್ರಾಸಿಂಗ್ ಆಗಿಬಿಟ್ಟಿದ್ದು. ಇಲ್ಲಿಂದ ಬೆಟ್ಟಕ್ಕೆ ಹೋಗಿತ್ತಿದ್ದು, ಅಲ್ಲಿಂದ ಬಂಗಾರಪೇಟೆ ಕಡೆ ಹೋಗಿ ರಾಜಣ್ಣಂಗೆ ಬಂದಿದ್ದು. ಇವಾಗ ಬ್ಲಡ್ ಲೈನ್ ಒಂದು ಚೆನ್ನಾಗಿದ್ರೆ ಕರುಗಳು ತುಂಬಾ ಚೆನ್ನಾಗಿ ಬೀಳ್ತವೆ. ಇವಾಗ ಏಳ್ಕಳಿ ಓರಿ ಮಗನ್ಗಳಿಗೂ ತುಂಬಾ ಚೆನ್ನಾಗಿ ಕರುಗಳು ಬೀಳ್ತಿವೆ. ಈ ರಾಜ ಅಂತ ಒಂದು ದೀಕ್ಷೆಯಿಂದ ಕೊಟ್ಟಿದ್ದವ್ರಿ, ಅದಕ್ಕೂ ತುಂಬಾ ಕರುಗಳು ಚೆನ್ನಾಗಿ ಬೀಳ್ತವೆ. ಈ ಬಸ್ತಿ ಲೈನಿಂಗ್ ಅಲ್ಲಿ ಬಸ್ತಿ ಮಕ್ಳುಗಳಿಗೂ ಸುಮಾರು ಕರುಗಳು ಕರ್ನಾಟಕದಲ್ಲಿ ಎಷ್ಟೋ ಇರ್ಬೋದು. ಬಟ್ ಯಗ್ನೂರ್ ಬ್ಲಡ್ ಲೈನು, ಬಸ್ತಿ ಬ್ಲಡ್ ಲೈನು ರಿಸಲ್ಟ್ ಪಕ್ಕ. ಏನಂದ್ರೆ ಯಗ್ನೂರ್ ಬ್ಲಡ್ ಲೈನ್ಗೆ ಕಾಲ್ ಕಂಬಗಳು ಸ್ವಲ್ಪ ಸಣ್ಣ ಹೊಡ್ತವೆ, ಬಟ್ ನೋಟ ಸಖತ್ತಾಗಿರ್ತವೆ, ಅಟ್ರಾಕ್ಷನ್ ಚೆನ್ನಾಗಿರ್ತವೆ. ಬಸ್ತಿ ಬ್ಲಡ್ ಲೈನ್ ಹೆಂಗಂದ್ರೆ ಉದ್ದಾಪನ ಜಾಸ್ತಿ ಇರ್ತವೆ. ಬಟ್ ದನ ಕಟ್ಟಿಗೆ ನನ್ನ ಪ್ರಕಾರ ನಾವು ನೋಡಿದೀವಿ, ನಾವು ಎರಡೂ ಈಕ್ವಲ್ ಆಗಿ ಕಟ್ಟಿದೀನಿ. ಮೇನ್ ಬಸ್ತಿ ಬ್ಲಡ್ ಏನು ಕಟ್ಟಿದೀನಿ, ಯಗ್ನೂರ್ ಕಟ್ಟಿದೀನಿ. ಇದರಲ್ಲಿ ಓರಿಗಳಿಗೆ ಬಂದ್ಬಿಟ್ಟು ಯಗ್ನೂರು ಟಾಪ್ ನನ್ನ ಪ್ರಕಾರ. ತುಂಬಾ ಒಳ್ಳೆ ಓರಿಗಳು ಇದಾವೆ. ಅದೇ ಕಡಸ್ಕರ್ಗಳು ಕೂಡ್ತಾ ಹೋಗಿ ಚೆನ್ನಾಗಿ ಬೇಕಂದ್ರೆ ಬಸ್ತಿ ಚೂಸ್ ಮಾಡ್ಬೇಕು. ಯಾಕಂದ್ರೆ ಕಾಲ್ ಕಂಬ ಚೆನ್ನಾಗಿ ಕೊಡ್ತವೆ ಲಿಂತು ಅದೆಲ್ಲ. ಬಟ್ ಈಗ ಲೀಡಿಂಗ್ ಅಲ್ಲಿ ಇರೋದು ಜಾಸ್ತಿ ಓರಿಗಳು ಯಗ್ನೂರ್ ಬ್ಲಡ್ ಲೈನ್. ಹೌದು, ಸುಮಾರು ಹೆಚ್ಚು ಕಮ್ಮಿ ಬಸ್ತಿ ಬ್ಲಡ್ ಲೈನ್ ಇದ್ದು ಕರುಗಳನ್ನೆಲ್ಲ ಬೀಜ ಹೊಡೆದು ಎಲ್ಲ ಎತ್ಕೊಂಡು ಮಾಡ್ಬಿಟ್ರು. ಬಟ್ ಈಗ ಸಿಚುವೇಶನ್ ಈಗ ಚೇಂಜ್ ಆಗಿದೆ. ಯಾಕಂದ್ರೆ ಕೂಟದ ಎತ್ಕೊಳ್ಳೋಗಿನ ಬೀಜ ದೋರಿಗಳು ಒಳ್ಳೆ ಬೆಲೆ ಕಟ್ತವ್ರೆ. ಅದೆಲ್ಲ 1 ಲಕ್ಷ 1.5 ಲಕ್ಷ ಅಂದ್ರೆ ಎಷ್ಟು ಬೀಜ ದೋರಿಗಳು. ಈಗ 5 ಲಕ್ಷ ಹಾಕಕ್ಕೂ ಎದ್ಕೊಳ್ಳಲ್ವಲ್ಲ. ಹೌದು, ಯಾಕೆಂದ್ರೆ ಒಂದು ಮುಂದಕ್ಕಿರ್ಲಿ, ಒಂದು ಮೆರವಣಿಗೆಗಿರ್ಲಿ, ಶೋಕಿ ಮಾಡಕ್ಕಿರ್ಲಿ ಅಂದ್ಬಿಟ್ಟು ಇವಾಗ ಬೀಜ ದೋರಿಗಳು ಶೋಕಿ ಮಾಡೋರು ಜಾಸ್ತಿ ಆದ್ರೂ ರಿಸಲ್ಟ್ ಬಂದ್ರೆ ದನಗಳು ಬರ್ತವೆ ಉಡ್ಕೊಂಡು ಅಂದ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ ದುಡ್ಡು ಎಷ್ಟಾದ್ರೂ ಹಾಕ್ತಾರೆ. ಯಾರು ಎದ್ಕೊಳ್ಳವಲ್ರು ದುಡ್ಡಿಗೆ. ಈಗ ಅದರಿಂದ ಈಗ ಬೀಜ ದೋರಿಗಳು ತುಂಬಾ ಡಿಮಾಂಡ್ ಇದೆ. ನೋಡ್ಬೇಕು, ಇನ್ನೊಂದು ವರ್ಷ 2 ವರ್ಷ ಹೋದ್ರೆ ಬೀಜ ದೋರಿಗಳು ಚೆನ್ನಾಗಿ ಸಿಗ್ತವೆ. ಬಟ್ 100% ಇಲ್ಲ ಓರಿಗಳು ಒಳ್ಳೆ. ಈ ಕರುಗಳು ಏನಾದ್ರು ಇದ್ರೆ ಸೆಲೆಕ್ಟಿವ್ ಬ್ರೀಡಿಂಗ್ ಮಾಡ್ಕೋಬೇಕು. ಇವಾಗ ಜನಗಳು ಹೆಂಗೆ ಅಂದ್ರೆ ಇರೋದೇ ಹಸುಗಳು ಕಮ್ಮಿ, ತುಂಬಾ ಕಮ್ಮಿ. ಅದ್ರಲ್ಲಿ ಒಳ್ಳೆ ಓರಿ ಸೆಲೆಕ್ಷನ್ ಮಾಡಿಸಿ ಒಳ್ಳೆ ಹಸುಗಳನ್ನ ಸೆಲೆಕ್ಟ್ ಮಾಡಿ. ಇಲ್ಲಿ ಹೆಂಗಂದ್ರೆ ಏನಾದ್ರು ಒಂದು ಐಪ್ ಕಟ್ಬಿಡ್ತಾರೆ ಓರಿಗಳಿಗೆ. ಈಗ ಹೆಂಗಂದ್ರೆ ಈಗ ಕೊಂಬು ಪದೇ ಮಾಡ್ತಾರೆ, ತುಟಿ ಬಿಟ್ಬಿಡ್ತವೆ, ಮತ್ತೆ ಕಾಲು ಕುತ್ಕೊಂಡ್ಬಿಡ್ತವೆ. ಅದನ್ನ ಓರಿ ಫೈಲ್ ಮಾಡಾಕ್ತಾರೆ. ಇವಾಗ ನಾವು ಮಾಡೋದು ಯಾಕಂದ್ರೆ ಇವಾಗ ಓರಿ ಚೆನ್ನಾಗಿ ಬರ್ಲಿ ಅಂದ್ಬಿಟ್ಟು ಇವಿ ತೂಕ ಮಾಡ್ತೀವಿ. ಕರುನಲ್ಲಿ ಇಂಜೆಕ್ಷನ್ ಹಾಕೋದಿಲ್ಲ, ಏನೋ ಬೆಳಗ್ಗೆ ಬರ್ಲಿ ಅಂತ ನಾವು ಮಾಡೋ ತಪ್ಪಿಂದ ಅವು ಸಾಕಾಣಿಕೆ ಇಲ್ದಿದ್ರು ಕಾಲು ಕುತ್ಕೊಂತವೆ. ಅತಿ ಸಾಕಿದ್ರು ಕುತ್ಕೊಂತವೆ. ಪದೇ ಕೊಮ್ಮೆ ಮಾಡಿದ್ರು ತುಟಿ ಬಿಡೋದು ಅದೆಲ್ಲ ಫಾಲ್ಟ್ ಆಗುತ್ತೆ. ಬಟ್ ಅವೆಲ್ಲ ಫಾಲ್ಟ್ ಆದಾಗ ಏನ್ ಮಾಡ್ತಾರೆ, ಅಲ್ಲಿ ತುಟಿ ಬಿಟ್ರೆ ಓರಿನ ಫೈಲೇ ಮಾಡಾಕ್ತಾರೆ. ರಥದಲ್ಲಿ ಇರೋದು ತುಟಿಲಲ್ಲ. ಬಟ್ ಜನಗಳಿಗೆ ಅರ್ಥ ಆಗಲ್ಲ, ತುಟಿ ಬಿಟ್ಟಿರೋ ಓರಿ ಕಟ್ಕೊಂಡ್ಬಿಟ್ಟವನೇ ಅನ್ಬಿಟ್ಟು ದನನೇ ಬರಲ್ಲ ಅಂದ ಕೇಳ್ತಾರೆ. ರಿಸಲ್ಟ್ ಕೇಳಲ್ಲ, ಒಳಗಿರೋ ಇದು ಯಾರು ನೋಡಲ್ಲ. ಹಂಗಾಗಿ ಜನಗಳು ಮಾಡೋದು ಅಷ್ಟೇ. ಓರಿ ಕಟ್ಟರು ಒಳ್ಳೊಳ್ಳೆ ಕಟ್ಟಿರ್ತಾರೆ. ಓರಿ ನಾಳು ಮಾಡೋದು ನಮ್ಮ ಜನಗಳೇ. ಒಂದಿನ ದನ ಕಟ್ಟಿಲ್ಲ ಅಂದ್ರೆ ಅದ್ರ ಜೀವನ ಹಾಳು ಮಾಡಾಕ್ಬಿಡ್ತಾರೆ. ದನ ಕಟ್ಟಲ್ವಂತೆಯಿಂದ ತಮಟೆ ಎತ್ಕೊಂಡು ಸಾರೋದೊಂದು ಬಾಕಿ. ಶಿವರೇ, ಕ್ರಾಸಿಂಗ್ಗೆ ಯಾರು ಕೇಳಿ ಇಷ್ಟಪಟ್ಟು ಬರ್ತಾರೆ ಅಂದ್ರೆ, ಇಲ್ಲ ಕರುಗಳು ನಿಮ್ಮ ಹತ್ರ ಒಳ್ಳೆ ಕರುಗಳು ಇದೆ ಎನಿ ಟೈಮ್ ಇರ್ತವೆ, ಅದಂತೂ ಖಂಡಿತ. ಸರ್, ಇದು ಹಸು ಕರು ಸೇಲ್ ಮಾಡ್ತೀರಾ? ಈ ಸಣ್ಣ ಕರು ಹಸು ಕರು ಒಂಟಿ ಕರು ಕೇಳ್ತಾವ್ರೆ, ಈಗಲೂ ಕೊಡ್ತಾ ಇಲ್ಲ. ನಮ್ಗೇನೋ ಅದ್ರ ಇಂಗ್ಲಿಸಿ ಕೊಡೋದು ಇಷ್ಟ ಆಗಲ್ಲ, ಸಪ್ರೇಟ್ ಮಾಡೋದು ಇಷ್ಟ ಇಲ್ಲ. ಯಾಕಂದ್ರೆ ಹಸು ತುಂಬಾ ಸೂಕ್ಷ್ಮ, ಕರು ಇಲ್ಲ ಅಂದ್ರೆ ಇರಲ್ಲ. ಜಾತ್ರೆಗೆ ಫಸ್ಟ್ ಕರು ಹಾಕೊಂಡು ಹೋಗ್ಬಿಟ್ಟಿದ್ವಿ, ಬಡ್ಕೊಳಕ್ ಶುರು ಮಾಡ್ಬಿಡ್ತು. ಆಮೇಲೆ ಬಂದು ಹಸು ಹಾಕೊಂಡಿದ್ವಿ. ಅದರಿಂದ ಹಸು ಕರುನೇ ಕೊಡ್ತೀನಿ ಕೊಟ್ರೆ. ಅದೇ ನಿಮ್ಮ ಹತ್ರ ಎನಿ ಟೈಮ್ ಇರ್ತವೆ, ತರೋದು ಕೊಡೋದು ಮಾಡ್ತಾ ಇರ್ತೀರಾ? ಹೌದು. ಮೊಬೈಲ್ ನಂಬರ್ ಹೇಳಿ ಸರ್. ಹಂಗೆ 9901 491603. ಫಸ್ಟ್ ನಾವು ಓರಿ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿ ಒಂದು 8 ವರ್ಷ ಆಯ್ತು. ಫಸ್ಟು ದಿನಕ್ಕೆ ಒಂದು 3 ಇಲ್ಲ 4 ದನ ಬರುವ ಅವರೇಜಾಗಿ. ಒಂದು ತಿಂಗಳಿಗೆ ಒಂದು 45-50 ಕನ್ನಡ ದನ ಬಿಡ್ತಿದ್ವಿ. ಈಗ ವಾರ ಆದ್ರೂ ಹಗ್ಗ ಬಿಚ್ಚಕ್ಕಾಗಲ್ಲ. ಯಾಕಂದ್ರೆ ದನನೇ ಇಲ್ಲ ನಮ್ಮ ಏರಿಯಾದಲ್ಲ. ಚಿಕ್ಕಾಂಬಟ್ಟೆ ಇದು ರೇರ್ ಆಗ್ಬಿಟ್ವಿ ದನಗಳು, ಇಲ್ಲಿ ನಾಟಿ ದನಗಳು. ಬಟ್ ಏನಂದ್ರೆ ಅತಿ ಬೇಡ, ಒಂದೊಂದಾದ್ರೂ ಕಟ್ಕೊಬೇಕು ದನಗಳು. ನಮ್ಮ ಜನಗಳು ಏನಂದ್ರೆ, ನಮ್ಮ ತಾತ ಹೇಳೋರು, ಒಕ್ಕಲಿಗನಾದ್ಮೇಲೆ ಮನೆ ಮುಂದೆ ಒಂದು ದನ ಇರಲ್ಲ ಅಂತ, ಅವ್ನು ಒಕ್ಕಲಿಗನೇ ಇಲ್ಲ ಅನ್ನೋರು. ಬಟ್ ನಮ್ಮ ಜನ ಎಲ್ಲರೂ ರೈತರೇ ಒಂದು ಕಾಲದಲ್ಲಿ. ನಮ್ಮ ಇಂಡಿಯಾದಲ್ಲಿ ರೈತರ ಮಕ್ಕಳು ಎಲ್ಲರೂ ಒಂದು ಕಾಲದಲ್ಲಿ. ಎಷ್ಟೋ ಜನಕ್ಕೆ ಎಲ್ಲ ಇರುತ್ತೆ, ಹೊಲ ಮನೆ ಎಲ್ಲ ಇರ್ತವೆ. ಬಟ್ ದನ ಕಟ್ಕೊಂಡು ಅದು ಒಂದು ಕಸ ಇದ್ದಾಗ ಕಷ್ಟ. ಏನು ಜಾಸ್ತಿ ಬೇಡ, ಅಟ್ಲೀಸ್ಟ್ ಒಂದೊಂದು ದನ ಕಟ್ಕೊಂಡು ಕೂಡ ಸಾಕು. ಅತಿ ಬೇಡ. ಎಷ್ಟೋ ಜನಕ್ಕೆ ನಮ್ಮ ಕಡೆಯಿಂದ ನಾವು ಕೊಟ್ಟಿದ್ವಿ. ಬೆಂಗಳೂರಲ್ಲಿ ಕಾರ್ ಪಾರ್ಕಿಂಗ್ ಎಲ್ಲ ದನ ಕಟ್ಕೊಂಡಿದ್ದಾರೆ.
ಅದರಿಂದ ಏನು ನಮ್ಮ ಹಳ್ಳಿಯವ್ರು ಕಟ್ಕೊಂಡು ಸಾಕು, ಸಿಟಿಯವರೆಲ್ಲ ಸಾಕ್ಬೇಕಂತ ಏನಿಲ್ಲ. ಹಳ್ಳಿ ಕಡೆ ಇರೋರು ಅಟ್ಲೀಸ್ಟ್ ಒಂದೊಂದು ಈಗೆಲ್ಲ ಏನು 25-30 ಸಾವಿರ ಸಮ್ಮರಲ್ಲಿ ಚೀಪಾಗಿ ಸಿಗ್ತವೆ ದನಗಳು. ಈ ಕೆಲ್ಮಂಗಲ ಸಂತೆಯಲ್ಲಿ ಎಷ್ಟೋ ದನಗಳು ಕುಯ್ತೋಯ್ತವೆ. ವಾರಕ್ಕಿಲ್ಲ ಅಂದರೆ 100 ಕನ್ನಡೆ ಒಂದು ಇಡಲ್ಲ. ಏನು ಮಾಡ್ತಾರೆ, ಹಸ ಕರ ತಗೊಂತಾರೆ, ಕರು ಮಾರ್ಕೊಂತಾರೆ, ಹಸು ತಗೊಂಡೋಗ್ಬಿಟ್ಟು ಲಾಭ ದುಡ್ಡಿಗೆ ಸಂತೆಲಿ ಹಾಕ್ಬಿಡ್ತಾರೆ ಬಂದಷ್ಟು ಬರಲಿ ಅಂತ. ಈ ಸಮ್ಮರಲ್ಲೆಲ್ಲ ಹೋದ್ರೆ ಹಸ್ಗಳು 20,000 ಕೊಟ್ಟರು ಸಿಗುತ್ತೆ ನಾಟಿ ಜನ ಕೆಲ್ಮಂಗಲ ಸಂತೆಲಿ ತಗೊಂಡು ಸಾಕೋದೆ ನಮ್ಗೆ ಇದಾಗುತ್ತೆ. ಅದರಿಂದನೇ ಅಷ್ಟೇ ದನ ಕಮ್ಮಿ ಆದವು, ಕರುಗಳು ಬರೋದು ಕಮ್ಮಿ ಆದವು, ಅದರಿಂದ ಅತಿ ರೈಟ್ ಆಗಿರೋದು ಅಷ್ಟೇ. ಅದೇ ಇವಾಗ ಏನ್ ಹೇಳ್ತಾರೆ ಅಂದ್ರೆ ಕಮೆಂಟ್ ಹಾಕ್ತಾರೆ ವಿಡಿಯೋಸ್ಗಳಲ್ಲಿ, ಇವಾಗ 2 ಲಕ್ಷ ಏನಕ್ಕೆ, 3 ಲಕ್ಷ ಏನಕ್ಕೆ, 4 ಲಕ್ಷ ಏನಕ್ಕೆ ಹಳ್ಳಿಕರ್ ಬೆಳ್ಸಕ್ಕಾಗಲ್ಲ ಅಂತ. ಬಟ್ ಯಾರು ಕೇಳ್ತಾರೆ ಅವ್ರು 3 ಲಕ್ಷ ಕೊಟ್ಟು ತಗೋ ಅಂತ. ಕೆಲ್ಮಂಗಲ ಸಂತೆಗೆ ಹೋದ್ರೆ 20,000 ಕರ ಸಿಗುತ್ತಲ್ಲ. ನಾನು ಜನಗಳಿಗೆ ಅದನ್ನೇ ಹೇಳಕ್ ಇಷ್ಟಪಡ್ತೀನಿ. ಏನಂದ್ರೆ ವಿಡಿಯೋ ಮುಖಾಂತರ ನನಗೆ ಕಮೆಂಟ್ ಹಾಕ್ತಾರೆ, ಸರ್ ನೀವು ಯೋಗಿ ಎಲ್ಲ ವಿಡಿಯೋ ಮಾಡ್ತೀರಾ, 4 ಲಕ್ಷ ಅಂತೀರಾ, 5 ಲಕ್ಷ ಅಂತ ಹೇಳ್ತೀರಾ, ಎಲ್ಲರೂ ತಗೊಳಕ್ ಆಗ್ತಲ್ಲ, ಏನ್ ಸರ್ ಹಿಂಗ್ ಮಾಡ್ತೀರಾ ಅಂತ ಎಲ್ಲರೂ ಅದೇ ಹೇಳಿ. ಆತರ ಕೇಳೋರ್ಗೆ ಏನ್ ಹೇಳ್ತೀನಿ ಅಂದ್ರೆ 20,000 ಎತ್ಕೊಂಡು ಕೆಲ್ಮಂಗಲ ಸಂತೆಗೆ ಹೋದ್ರೆ ಕಣ್ಣು ಬೇಕಾದ ದನ ಸಿಗ್ತವೆ, ತಗೊಂಡ್ ಸಾಕೋಬಹುದು. ನೀವ್ ಯಾಕೆ 5 ಲಕ್ಷ ಹೇಳೋರ ಹತ್ರನೇ ಹೋಗಿ ತಗೋತೀರಾ? ಹೌದಲ್ವಾ? ಅಂದ್ರೆ ಎಲ್ಲರೂ ಹೀರೋಗಳು ಆಗಕ್ಕಾಗಲ್ವಲ್ಲ ಸರ್. ಇವಾಗ ಒಂದು ಕಬ್ಬಣ ಅಂತ ಬಂದ, ಕಬ್ಬಣ, ಚಿನ್ನ, ಡೈಮಂಡ್, ಒಂದ್ ಹಿತ್ತಾಳೆ, ಎಲ್ಲದಕ್ಕೂ ಮಹತ್ವ ಇರುತ್ತೆ, ಅದಕ್ಕೊಂದು ಬೆಲೆ ಇರುತ್ತೆ. ನಮ್ಗೆ ಯಾವ್ದು ಬೇಕೋ ಸೆಲೆಕ್ಷನ್ ಮಾಡ್ಕೋಬೇಕು. ಹಾಲು ತುಪ್ಪ ಹಾಕಿ ಸಾಕಿರ್ತಾನೆ, ಅವನ ಹತ್ರ ಹೋಗ್ಬಿಟ್ಟು ತಿಂಗಳಿಗೆ 10,000 ಖರ್ಚು ಮಾಡಿರ್ತಾನೆ, ಅವನ ಹತ್ರ ಹೋಗ್ಬಿಟ್ಟು ನೀನು 20,000 ಕೊಡು ಅಂತ ಕೊಡ್ತಾರಾ ಹೇಳಿ? ಯಾರು ಕೊಡಲ್ಲ. ಜಾತಿ ತಕ್ಕಂತೆ ದುಡ್ಡು ಹೇಳ್ತಾರೆ, ಅದನ್ನ ಅವ್ರು ತಪ್ಪಂತ ಹೇಳಕ್ಕಾಗಲ್ಲ, ಯಾಕಂದ್ರೆ ಅವರು ಕೊಟ್ಟಿರ್ತಾರೆ. ಅದಕ್ಕೆ ಕಾರಣ ಬಂದು ಹಳ್ಳಿಕಾಯಿ ತಳಿ ಕಮ್ಮಿ ಆಗಿರೋದ್ರಿಂದ ಒಳ್ಳೆ ತಳಿಗಳು ಸಿಗ್ತಾ ಇಲ್ಲ, ಒಳ್ಳೆ ತಳಿಗಳು ಸಿಗ್ತಾ ಇಲ್ಲ. ಒಂದು ಈಗ ದನ ಕಟ್ಟರು ಸ್ವಲ್ಪ ಜಾಸ್ತಿ ಆಗಿದೆ, ಒಳ್ಳೇದು ಕೇಳ್ತಾರೆ. ಎಲ್ರಿಗೂ ಒಳ್ಳೇದೇ ಬೇಕು, ಕೆಟ್ಟವ್ರು ಕಟ್ಟಾಗ ಯಾರು ರೆಡಿ ಇಲ್ಲ. ಎಲ್ರು ನಾನು ಏನೇ ಕೆಲವ್ರು ಏನು ಅಂತ ನಾವು ಗೋಶಾಲೆ ಮಾಡ್ಕೊಂಡು ಅದು ಮಾಡ್ಕೊಂಡು, ಬಟ್ ಅದು ಮಾಡ್ಕೊಂಡಿದ್ರು ಒಳ್ಳೆವಕ್ಕೆ ಪ್ರಾಫಿಟ್ಗೆ ಮಾಡ್ಕೊಳ್ಳೋದು. ಅದಾಯ್ತಾ? ಯಾವ್ದು ಈ ಕಾಲು ಇಲ್ದಿರೋದು, ಕಣ್ಣು ಕೂಡಿರೋದು ಅಂತ ಯಾರು ತಗೊಳಲ್ಲ. ಅವ್ರಿಗೂ ಒಳ್ಳೇದೇ ಬೇಕು, ಒಳ್ಳೆ ಕರನೇ ಹಾಕ್ಸ್ಬೇಕು ಅಂತ. ಸೊ ಅದರಿಂದ ಡಿಮಾಂಡ್ ಜಾಸ್ತಿ ಆಯ್ತು, ಒಳ್ಳೆವೇ ಎಲ್ಲ ಇದ್ರು ನೋಡ್ತಾರಲ್ಲ, ಅದರಿಂದ ರೇಟ್ ಜಾಸ್ತಿ ಆಗಿರೋದು. ಬಟ್ ನಿಮ್ಗೇನು ನಮ್ಗೆ ಸಾಕ್ಬೇಕು, ಪ್ರೀತಿ ಇದೆ, ಹಳ್ಳಿಕರ್ ಸಾಕ್ಬೇಕಂದ್ರೆ ಏನಿಲ್ಲ, 25,000 ಎತ್ಕೊಂಡು ಹೋಗಿ ಸಂತೆಗಳು ನಡೀತವೆ, ಎಲ್ಲಾ ಸುತ್ತಲೂ ಸಂತೆ ನಡೀತವೆ. ಈ ಕಡೆ ಕೆಮ್ಮಂಗ್ಲ, ಆ ಕಡೆ ಜೋಳ. ಈಗ ನೋಡಿ, ಇನ್ನು ಈ ಮಾರ್ಚಿಂದ ನೀವು ಈ ಮಳೆಗಾಲ ಸ್ಟಾರ್ಟ್ ಆಗೋವರೆಗೂ ನೀವು ಕೆಲ್ಮಂಗಲ ಸಂತೆಗೆ 25,000 ಎತ್ಕೊಂಡು ಹೋದ್ರೆ ಆರಾಮಾಗಿ ಕಣ್ಣು ಮುಚ್ಕೊಂಡು ತಗೋಬಹುದು. ನಾವು ಬೆಂಡ್ಲಸ್ಕೊಂಡು ನಾವು ಕೊಟ್ಟಿದ್ವಿ, ನಂಬಲ್ಲ 10,000-15,000 ಕೂಡ ಕೊಟ್ಬಿಟ್ಟಿದ್ವಿ ಸಾಕೋರ್ಗೆ. ನಾವು ಸಂತೆ ಕೊಡಲ್ಲ ಯಾವ್ದೇ ತಗೊಂಡ್ರು. ಈಗ ನೋಡಿ ಹೊಸ ಏನು ಕರ ಕೊಟ್ಟು ಹಸು ಉಳ್ಕೊಂಡ್ರೆ ಯಾರೋ ಸಾಕೋರ್ಗೆ ಒಂದು 5,000 ಕಮ್ಮಿನೇ ಕೊಟ್ಬಿಡ್ತೀವಿ. ಆ ಥರ ಏನಿಲ್ಲ, ಹೇಳ್ತಾರೆ ಯಾವ್ದೋ ಒಂದ್ ಕರ ಮಾರ್ತದೆ ಅಂದ್ರೆ ಎಲ್ಲ ಮಾರಲ್ಲ ಆ ರೇಟ್ಗೆ. ಹುಟ್ಟುದುಳುವಲ್ಲ 5 ಲಕ್ಷಕ್ಕೆ ಯಾರು ಮಾರಲ್ಲ. ಈಗ ನಾವು ತೆಗಿತೀವಿ 5 ಲಕ್ಷ ತೆಗಿತೀವಿ, ನಾವು ತೆಗಿತೀವಿ 40-50 ಆ ರೇಟ್ ಕೊಟ್ಟು ತೆಗಿತೀವಿ. ನಾವು ಯಾವ್ದು 5,000-10,000 ಇಟ್ಕೊಂಡು ಕರು ಡಿಮಾಂಡ್ ಮೇಲೆ ಯಾವ ಚೆನ್ನಾಗಿದೆ ಹಂಗೆ ಕೊಟ್ಕೊಂತೀವಿ ಅಷ್ಟೇ. ನಾವಂತೂ ಯಾವ್ದು ಅರ್ಧಕರ್ಧ ಲಾಭ ಇಟ್ಕೊಂಡು ಯಾವ್ದು ಮಾರಿಲ್ಲ, ಇದು ಮಾಡಕ್ ಹೋಗಲ್ಲ. ಏನ್ ನಮ್ದು ಏನೋ ಸಂಬಳ ಅಂತ ಇರುತ್ತಲ್ವ, ಕೂಲಿ ಅಂತ ಇರುತ್ತಲ್ವಾ, ಆ ಕೂಲಿ ಪಡ್ ಬಂದ್ರೆ ಸಾಕು, ಕೊಡ್ತೀರಾ ಅಷ್ಟೇ. ನಾವು ಅತಿ ಲಾಭಕ್ಕಂತ ಯಾವ್ದು ಮಾರಕ್ ಹೋಗಲ್ಲ. ಸುಮಾರು ಎಷ್ಟು ಕರುಗಳು ವರಿಗಳು ನೀವು ತಂದು ನಿಮ್ಮ ಇದರಲ್ಲಿ ನಿಮ್ಮ ಈ ಒಂದು 8 ವರ್ಷದಲ್ಲಿ ಒಂದು ನನ್ನ ಪ್ರಕಾರ ಮಹಾರಾಷ್ಟ್ರ ಕೊಟ್ಟಿದ್ದೀನಿ ಜಾಸ್ತಿ. ಒಂದು 1,500-2 ಸಾವಿರ ದನ ಮಹಾರಾಷ್ಟ್ರ ಕೊಟ್ಟಿದ್ದೀನಿ. ರೇಸ್ ನೋವು ಅಂದ್ರೆ ಹೆಂಗಂದ್ರೆ ಮೇನ್ ಅದು ಒಂದು ನಮ್ಮ ಕರ್ನಾಟಕದಲ್ಲಿ ಡಿಮಾಂಡ್ ಆಗಿ ಕಾರಣ ದನಿಗಳು ಬೇಡಿಕೆ. ಅಂದ್ರೆ ಇಲ್ಲಿ ಎಲ್ಲ ಸುಳಿವೆಲ್ಲ ಕುಯ್ತಿದ್ದೋ, ಈಗೆಲ್ಲ ರೇಸ್ಗೆ ಹೋಗ್ತವೆ. ಈಗೆಲ್ಲ ಏನ್ ಮಹಾರಾಷ್ಟ್ರದವ್ರು ಯಾವ ಸುಳಿದ್ರು ಕಮ್ಮಿ ಕೊಟ್ಟರು ತಗೋತಾರೆ, ಸುಳಿ ನೋಡಲ್ಲ. ಸೊ ಅದರಿಂದ ಅದು ಒಂದು ಕಾರಣ ಮೇನು. ಹೆಂಗಾರ ಉಳ್ಳಿಕರ ಡಿಮಾಂಡ್ ಆಯ್ತು. 25,000 ಮೋಸ ಇಲ್ಲ ಕರುಗಳು ಈಗ, ನಾಟಿ ಕರುಗಳು, ಓರ್ ಕರುಗಳು. ಅಂದ್ರೆ ಒಳ್ಳೆ ದುಡ್ಡೇ ಕೊಡ್ತಾರೆ, ರ್ಯಾಶ್ ಇಲ್ಲ ಅಂದ್ರೆ ಮೈ ಕೈ ಚೆನ್ನಾಗಿ ಸಾಕಬೇಕು. ನಮ್ಮ ಮೇಲೆ ಏನ್ ಮಾಡ್ತಾರೆ, ಸುಳಿ ಇದ್ರೆ ಸಾಕಲ್ಲ. ಬಟ್ ಚೆನ್ನಾಗಿ ಸಾಕಿರೋ ಸುಳಿ ಇರೋ ಕರುಗಳು, ಕೀಲ್ ಸುಳಿ ಇರೋ ಕರುಗಳು ಲಕ್ಷಕ್ಕೆ ಹೋಗಿರೋ ಇದಾವೆ, ಸಾಕ್ಬೇಕು ಮೇನು. ಅದರಿಂದ ಇದೇನಾಗಲ್ಲ, ತಗೊಂಡು ಒಂದೊಂದೊಂದು ಕಟ್ಕೊಂಡ್ರು ಕೂಡ ಮನೆಗಳ ಹತ್ರ ಆರಾಮಾಗಿ ಮೇಂಟೈನ್ ಆಗತ್ತೀವಿ. ಏನು ಜಾಸ್ತಿ ಮೇವು ಕೇಳಲ್ಲ. ನೋಡಿ, ನಾವು ಬೆಳಗ್ಗೆ ತಿಂಡಿ ಹಾಕ್ಬಿಟ್ಟು ಹುಲ್ಲಾಕ್ಬಿಟ್ಟು ಹೋಗಿದ್ದೆ, ಈಗ ಬಂದು 3 ಗಂಟೆ ಬಂದಿರೋದು, ಈಗ ನೀರು ಕುಡಿಸಿದ್ದೀನಿ. ನೈಟ್ ಒಂದು ಟೈಮ್ ಹುಲ್ಲಾಕ್ರು ಸಾಕು ಅಷ್ಟೇ, ಏನು ಅತಿ ಏನು ಕೇಳಲ್ಲ, ಸಿಂಪಲ್ ಆಗಿ ಸಾಕಬಹುದು. ರಿಸ್ಕ್ ಇಲ್ಲ ಇದು ಹಳ್ಳಿಕಾರು, ರಿಸ್ಕ್ ಏನಿಲ್ಲ, ಕಾಯಿಲೆಗಳು ಬರಲ್ಲ, ಏನೋ ರ್ಯಾರ್. ಇದು ಇಂಟ್ರೆಸ್ಟ್ ಮೇನು. ಇದು ಒಂದು ನಾವು ಹೇಳಿ ಸಾಕೋದಲ್ಲ, ಇದು ರಕ್ತದಲ್ಲಿ ಇರಬೇಕು. ಇದೊಂದು ಅವ್ರಿಗಾಗಿ ಅವ್ರ ಕಲೆ ಅಂತಾರಲ್ಲ, ಅದು ಅವ್ರಿಗೆ ಇಂಟ್ರೆಸ್ಟ್ ಇದ್ದು ಸಾಕಬೇಕು. ನಾವು ಹೇಳಿ ಇದಂತೂ ಮಾಡ್ಸೋಕ್ಕಾಗಲ್ಲ. ಅವ್ರಾಗಾದ್ರು ಇಂಟ್ರೆಸ್ಟ್ ತಗೊಂಡು ಸಾಕಿದ್ರೆ ಅಷ್ಟೇ. ಬಟ್ ಎಲ್ಲರೂ ಆಸಕ್ತಿ ತೋರಿಸ್ಬೇಕಷ್ಟೇ ಸಾಕ್ಬೇಕಂತ.